ನಮಸ್ತೆ ಸ್ನೇಹಿತರೆ, ನಿಮ್ಮ ಮುಂದೆ ಒಂದು ವಿಚಾರವನ್ನು ಹಂಚಿಕೊಳ್ಳುತ್ತೇನೆ. ಅದೇನೆಂದರೆ, ಸಂಖ್ಯಾಶಾಸ್ತ್ರದ ಪ್ರಕಾರ 2025 ಮತ್ತು 2026ರ ವ್ಯತ್ಯಾಸ. ನಿಮಗೆ ಗೊತ್ತಾ, 2025 ಅಂದರೆ ಈ ಎಲ್ಲ ಸಂಖ್ಯೆಗಳನ್ನು ಕೂಡಿಸಿದಾಗ 2 + 0 + 2 + 5 9 ಆಗುವುದು. 9 ಎಂದರೆ ಇದು ಪೂರ್ಣತೆಯ ಸಂಖ್ಯೆ. ಈ ವರ್ಷ ಹಳೆಯ ಅಭ್ಯಾಸಗಳು, ತಪ್ಪುಗಳು ಮತ್ತು ಅನಾವಶ್ಯಕ ವಿಷಯಗಳನ್ನು ಬಿಡುವಂತೆ ಕಲಿಸುತ್ತದೆ. ಇದು ಕಲಿತ ಪಾಠಗಳನ್ನು ಮುಗಿಸುವ ಮತ್ತು ಮುಂದಿನ ಹಂತಕ್ಕೆ ಸಿದ್ಧಗೊಳ್ಳುವ ಕಾಲ. ಅದೇ ರೀತಿ 2026 ಅಂದರೆ ಈ ಅಂಕಿಗಳನ್ನು ಕೂಡಿಸಿದಾಗ 2 + 0 + 2 + 6 ಅಂದರೆ 10 ಆಗುವುದು. ಮತ್ತೆ ಈ ಎರಡು ಅಂಕಿಗಳನ್ನು ಕೂಡಿಸಿದರೆ 1 + 0 1 ಆಗುವುದು. ಅಂದರೆ ಇದು ಹೊಸ ಆರಂಭದ ಸಂಖ್ಯೆ. ಈ ವರ್ಷ ಹೊಸ ಗುರಿಗಳು, ಹೊಸ ಆಲೋಚನೆಗಳು ಮತ್ತು ಆತ್ಮವಿಶ್ವಾಸದೊಂದಿಗೆ ಮುಂದೆ ಸಾಗಲು ಪ್ರೇರೇಪಿಸುತ್ತದೆ. ಇದು ಹೊಸ ಜೀವನದ ಮೊದಲ ಹೆಜ್ಜೆಯಂತಿದೆ. ಹಾಗಾಗಿ ಸರಳವಾಗಿ ಹೇಳುವುದಾದರೆ 2025 ಬಿಡುವಿಕೆ ಮತ್ತು ಪೂರ್ಣತೆಯ ಸಂಕೇತ. 2026 ಹೊಸ ಆರಂಭ ಮತ್ತು ಬೆಳವಣಿಗೆಯ ಸಂಕೇತ. ಹಾಗಾದರೆ 2026 ಹೃದಯಪೂರ್ವಕವಾಗಿ ಸ್ವಾಗತಿಸೋಣ.